ಅಂಗೈಯಲ್ಲಿ ಬೆಣ್ಣೆನ ಇಟ್ಕೊಂಡು ತುಪ್ಪಕ್ಕೆ ಊರೆಲ್ಲ ಹುಡುಕಾಡಿದ್ರಂತೆ. ಹಂಗಾಯ್ತು ನಮ್ ಕತೆ. ಸರ್ಕಸ್ ಮಾಡಿ ಮೀನ್ ಬೇಯಿಸಿರೋ ಕತೆನ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ. ಆದ್ರೆ ಪ್ರಾನ್ಸ್ ಬೇಯಿಸೋದಕ್ಕೆ ಯಾವುದೇ ಪ್ರಿಪ್ರೇಷನ್ ನಮ್ಮ ಹತ್ರ ಇರ್ಲಿಲ್ಲ. ಅದಕ್ಕೆ ನಾವು ಬೆಂಕಿ ಮೇಲೆ ಬಾಳೆಲೆಯನ್ನ ಇಟ್ಟು ಅದ್ರ ಮೇಲೆ ಪ್ರಾನ್ಸ್ ನ ಹಾಕಿ ಬೇಯಿಸೋದಕ್ಕೆ ಅಂತ ಬಿಟ್ವಿ. ಕ್ರಮೇಣ ಬಾಳೆಲೆಗೆ ಬೆಂಕಿ ತಾಕ್ತಿದಂಗೆನೆ ಬಾಳೆಲೆ ಸುಟ್ಟು ಬೂದಿ ಆಗೋದಕ್ಕೆ ಶುರು ಆಯ್ತು. ಇದಾದ್ಮೇಲೆ ಪ್ರಾನ್ಸ್ ನ ತಂತಿಗೆ ಸುರಿದು ನೀಟಾಗಿ ಬೇಯಿಸಿದ್ವಿ. ಗಾಯ್ಸ್, ಅದ್ ಹೆಂಗಾದ್ರೂ ಆಗಿರ್ಲಿ, ಆದ್ರೆ ನಾವೇ ಮಾಡ್ಕೊಂಡು ತಿನ್ನೋದ್ರಲ್ಲಿ ಇರೋ ಮಜಾ ಯಾವ 5 ಸ್ಟಾರ್ ಹೋಟೆಲ್ ಅಲ್ಲಿ ಕೂತು ತಿಂದ್ರು ಸಿಗೋದಿಲ್ಲ. ಎಲ್ಲ ಫಿನಿಶ್ ಆದ್ಮೇಲೆ ನಾವು ತಂದಿರುವಂತ ಪ್ಲಾಸ್ಟಿಕ್ ನೆಲ್ಲ ಒಟ್ಟಿಗೆ ಸೇರಿಸಿ ಬ್ಯಾಗ್ ನಲ್ಲಿ ಲೋಡ್ ಮಾಡಿ ಪ್ಲೇಸ್ ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಅಂತ ಹೊರಟ್ವಿ. ನಿಜವಾಗ್ಲೂ ಗಾಯ್ಸ್, ಇಲ್ಲಿಗೆ ಬರೋದಕ್ಕಿಂತ ಮೊದಲು ಇಂಥದೊಂದ್ ಪ್ಲೇಸ್ ಕುಮಟದಲ್ಲಿ ಇದೆ ಅಂತ ಊಹೆ ಕೂಡ ಮಾಡಿರ್ಲಿಲ್ಲ. ಈ ನೀರ್ ಬಿಡೋ ಜಾಗದಲ್ಲಿ ಯಾರ ಕಿರ್ಕಿರಿನೂ ಇಲ್ದೆ ಒಂದ್ ಅರ್ಧ ಗಂಟೆವರೆಗೂ ಕೂತಿದ್ನೇನೋ. ಲಾಸ್ಟ್ ವಿಡಿಯೋದಲ್ಲೂ ಹೇಳಿದೆ ಪ್ಲೇಸ್ ನ ಮೆನ್ಷನ್ ಮಾಡ್ತಿಲ್ಲ ಅಂತ. ಈ ವಿಡಿಯೋದಲ್ಲೂ ಸಹ ಪ್ಲೇಸ್ ನ ಮೆನ್ಷನ್ ಮಾಡೋದಿಲ್ಲ. ಸೊ ನನ್ಕಿಂತ ಮೊದಲೇ ನೀವೇನಾದ್ರೂ ಇಲ್ಲಿಗೆ ಬಂದಿದ್ದೀರಾ ಅಂದ್ರೆ ನೀವು ನಿಜವಾಗ್ಲೂ ಲಕ್ಕಿ. ಸೊ ಯಾರಾದ್ರೂ ಬಂದಿದ್ದೀರಾ ಕಮೆಂಟ್ ಮಾಡಿ. ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ನಮಸ್ಕಾರ.